ಬಿಹಾರದ ಮೈತ್ರಿಕೂಟ ಎಐಎಂಐಎಂಗೆ ಬಾಗಿಲು ಮುಚ್ಚೋ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡಿದೆ? ಮತ ವಿಭಜಕ ಹಣೆಪಟ್ಟಿಯನ್ನ ಎಐಎಂಐಎಂಗೆ ಕಟ್ಟೋ ಮೂಲಕ ಮಹಾಗಠಬಂಧನ್ ತನ್ನ ಬೂಟಾಟಿಕೆಯನ್ನೇ ಇಲ್ಲಿ ಬಯಲು ಮಾಡಿದೆ ಅಲ್ವಾ? ಗುರುತು ಆಧಾರಿತ ರಾಜಕೀಯದಿಂದಾನೇ ಮೇಲೆ ಬಂದ ಆರ್ಜೆಡಿ ಎಐಎಂಐಎಂ ಅನ್ನ ಅದೇ ವಿಷಯವಾಗಿ ದೂಷಿಸ್ತಾ ಇರೋದು ಹಾಸ್ಯಾಸ್ಪದ ಅಲ್ವಾ? ಬಿಹಾರದ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಮಹಾಗಠಬಂಧನ್ ಹಗುರವಾಗಿ ತೆಗೆದುಕೊಂಡಿದ್ಯಾ? ಮತ್ತೆ ಮುಸ್ಲಿಮರು ತನ್ನ ನೆರಳಿನಲ್ಲೇ ಇರಬೇಕಾದವರು ಅಂತ ಅನ್ಕೊಂಡಿದ್ಯಾ? ಎಐಎಂಐಎಂನ ಮೂಲೆ ಗುಂಪಾಗಿಸಬೇಕು ಅನ್ನುವಂತಹ ಈ ನಿರ್ಧಾರ ಮಹಾಗಠಬಂಧನವನ್ನೇ ನಿರ್ನಾಮವಾಗಿಸಬಲ್ಲಂತಹ ಒಂದು ತೃತೀಯ ರಂಗದ ಸಾಧ್ಯತೆಗೆ ದಾರಿಯಾಗಬಹುದಾ? ಓವೈಸಿ ಸ್ಪರ್ಧೆ ಮಾಡಿ ಬಿಜೆಪಿಯನ್ನ ಗೆಲ್ಲಿಸ್ತಾರೆ ಅನ್ನುವಂತಹ ಅದೇ ಸವಕಲು ದೂಷಣೆಯನ್ನ ಬಿಟ್ಟು ಧನಾತ್ಮಕ ರಾಜಕೀಯ ಯಾಕೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಮತ್ತೆ ಆರ್ಜೆಡಿ? ಪ್ರತಿಪಕ್ಷ ಇಂಡಿಯಾ ಒಕ್ಕೂಟಕ್ಕೆ ಅತ್ಯಂತ ನಿರ್ಣಾಯಕವಾಗಿರುವಂತಹ ಬಿಹಾರ ಚುನಾವಣೆ ಸಮೀಪಿಸ್ತಾ ಇರುವಾಗ ಓವೈಸಿ ವಿಷಯದಲ್ಲಿ ಅದರ ನಡೆಯ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗಿನ ವಿಷಯಕ್ಕೆ ಬರೋಣ. ಬಿಹಾರದ ರಾಜಕೀಯದಲ್ಲಿ ಜಾತಿಯದೇ ದೊಡ್ಡ ಆಟ ಇದೆ. ಮೈತ್ರಿಗಳು ಅದನ್ನ ಮೀರಲಾರದಂತಹ ಸ್ಥಿತಿ, ಮತ್ತೆ ಹಾಗಾಗಿನೇ ಮೈತ್ರಿಗಳು ಹೆಚ್ಚು ಬದುಕಲಾಗದಂತಹ ಸ್ಥಿತಿಗೂ ಕೂಡ ಇದೇ ಕಾರಣ. ಅಲ್ಲಿ ಈ ನಿರಂತರ ಗೊಂದಲದ ನಡುವೆ ಆರ್ಜೆಡಿ, ಕಾಂಗ್ರೆಸ್ ಮತ್ತೆ ಎಡಪಂಥೀಯರ ಮಹಾಗಠಬಂಧನ್ ಕಷ್ಟ ನಷ್ಟವನ್ನ ಕಂಡಿದೆ. ಅಲ್ಲಿ ಅದಕ್ಕೆ ವಿರುದ್ಧವಾಗಿ ನಿಂತಿರುವಂತಹ ಇನ್ನೊಂದು ಪಕ್ಷ ಅಂತ ಅಂದ್ರೆ ಅಜಾದುದ್ದೀನ್ ಓವೈಸಿ ಅವರ ಎಐಎಂಐಎಂ. ಅದನ್ನ ಬಿಜೆಪಿಯ ಬಿ ಟೀಮ್ ಅಂತಾನೆ ಹೇಳ್ತಾ ಬರಲಾಗಿದೆ. ಅದು ಮತಗಳನ್ನ ಒಡೆದು ಬಿಜೆಪಿಗೆ ಲಾಭ ಮಾಡಿಕೊಡ್ತಾ ಇದೆ ಅನ್ನುವಂತ ಆರೋಪಗಳನ್ನ ಹೊರಿಸಲಾಗಿದೆ. ಈಗ ಅದನ್ನ ಸೇರಿಸಿಕೊಳ್ಳದೇನೆ ಬಾಗಿಲು ಮುಚ್ಚೋದಿಕ್ಕೆ ಮಹಾಗಠಬಂಧನ್ ತಯಾರಾಗಿದೆ. ಆ ಮೂಲಕ ಎಐಎಂಐಎಂ ಬಗೆಗಿನ ತನ್ನ ಪೂರ್ವಾಗ್ರಹಗಳನ್ನೇ ಕಾಂಗ್ರೆಸ್, ಆರ್ಜೆಡಿ ಹಾಗೆ ಎಡಪಕ್ಷಗಳು ಮತ್ತೊಮ್ಮೆ ಖಚಿತಪಡಿಸಿವೆ. ಇದು ತಪ್ಪು ಲೆಕ್ಕಾಚಾರ ಮಾತ್ರ ಅಲ್ಲ, ಬದಲಿಗೆ ದೊಡ್ಡ ಬೂಟಾಟಿಕೆ ಕೂಡ ಆಗಿದೆ. ಮುಸ್ಲಿಂ ಬೆಂಬಲದ ನೆಲೆಯನ್ನು ಹೊಂದಿರುವಂತಹ ಪಕ್ಷವನ್ನ ದೂರ ಇಡೋ ಮೂಲಕ ಆರ್ಜೆಡಿ ನೇತೃತ್ವದ ಮೈತ್ರಿಕೂಟ ತನ್ನನ್ನ ತಾನು ದುರ್ಬಲಗೊಳಿಸಿಕೊಳ್ಳುವಂತ ಹಾದಿಯಲ್ಲಿದೆ. ಇದೊಂದು ಬಗೆಯಲ್ಲಿ ರಾಜಕೀಯವಾಗಿ ದಿವಾಳಿಯಾಗುವಂತಹ ನಿರ್ಧಾರವಾಗಿದ್ದು ಯುದ್ಧಕ್ಕೂ ಮೊದಲೇನೆ ಶರಣಾಗುವಂತಹ ಸ್ಥಿತಿ ಆಗಿದೆ. ಖಂಡಿತವಾಗಿಯೂ ಇದು ಬಿಜೆಪಿ ನೇತೃತ್ವದ ಎನ್ಡಿಎಗೆ ಲಾಭ ಮಾಡಿಕೊಡುವಂತಹ ತಪ್ಪು ನಡೆಯಾಗಲಿದೆ. ಮಹಾಗಠಬಂಧನ್ ಇಂಥ ತಪ್ಪು ನಡೆಯನ್ನ ಎದುರಿಸೋದಕ್ಕೆ ಈಗ ಓವೈಸಿ ದೊಡ್ಡ ರೀತಿಯಲ್ಲೇನೆ ತಯಾರಾಗಿದ್ದಾರೆ. ಹಾಗಾಗಿನೇ ಈಗ ಬಿಹಾರದಲ್ಲಿ ಮತ್ತೊಂದು ಯಾತ್ರೆಯ ಸಮಯ ಇದು. ಅಲ್ಲಿ ರಾಹುಲ್ ಗಾಂಧಿ ಮತ್ತೆ ತೇಜಸ್ವಿ ಯಾದವ್ ಚುನಾವಣಾ ಆಯೋಗದ ವಿರುದ್ಧ ಕೈಗೊಂಡಿದ್ದಂತಹ ಮತ ಅಧಿಕಾರ ಯಾತ್ರೆ ಇತ್ತೀಚೆಗಷ್ಟೇ ಮುಕ್ತಾಯಗೊಳ್ತು. ಅದರ ಬೆನ್ನಲ್ಲೇನೆ ಅದೇ ಬಿಹಾರದಲ್ಲಿ ಬಹುಶಃ ದೇಶದ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಒಂದಾದಂತಹ ಸೀಮಾಂಚಲ ಪ್ರದೇಶದಲ್ಲಿ ಪ್ರವಾಹದಿಂದ ತೀವ್ರ ಹಾನಿಗೆ ತುತ್ತಾಗಿರುವಲ್ಲಿ ಈಗ ಮತ್ತೊಂದು ಯಾತ್ರೆ ನಡೀತಾ ಇದೆ. ಹೌದು, ಎಐಎಂಐಎಂ ಮುಖ್ಯಸ್ಥ ಸಂಸದ ಅಜಾದುದ್ದೀನ್ ಓವೈಸಿ ಸೀಮಾಂಚಲ ನ್ಯಾಯ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಓವೈಸಿ ಈ ಒಂದು ಯಾತ್ರೆಯನ್ನ ಯಾಕೆ ಕೈಗೊಂಡ್ರು ಅನ್ನೋದು ಪ್ರಶ್ನೆ. ಈಗ ಬಿಹಾರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಓವೈಸಿ 5 ಸ್ಥಾನಗಳನ್ನ ಗೆದ್ರು. ಈಗ ಅಜಾದುದ್ದೀನ್ ಓವೈಸಿ ಸೀಮಾಂಚಲದಲ್ಲಿ ಚುನಾವಣೆ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ. ಸೀಮಾಂಚಲ ಪ್ರದೇಶದ ವ್ಯಾಪ್ತಿಗೆ ಬರುವಂತಹ ಕಿಶನ್ಗಂಜ್, ಪೂರ್ಣಿಯಾ ಮತ್ತೆ ಕತಿಹಾರ್ ಬಂಗಾಳಕ್ಕೆ ಹತ್ತಿರದಲ್ಲಿವೆ. ಮತ್ತೆ ಇಲ್ಲಿ ಬಹುತೇಕ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತದಾರರು ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ಇಲ್ಲಿನ ಜನರು ಪ್ರತಿ ವರ್ಷ ಕೋಸಿ ಮತ್ತೆ ಮಹಾನಂದ ನದಿಗಳಿಂದ ಉಂಟಾಗುವಂತಹ ಪ್ರವಾಹದಿಂದ ಬಳಲ್ತಾರೆ. ಅಮ್ರೋಹಾ ಕ್ಷೇತ್ರದಲ್ಲಿ 45,000 ಮತಗಳನ್ನ ಕಡಿತಗೊಳಿಸಲಾಗಿದ್ರ ಬಗ್ಗೆ ವರದಿ ಇತ್ತು. ಕಿಶನ್ಗಂಜ್ ಮತ್ತೆ ಕತಿಹಾರ್ ಜನರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನ ಸೇರಿಸದೇ ಇದ್ರೆ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಗುತ್ತೆ ಅಂತ ಭಯಪಟ್ರು. ಬಿಜೆಪಿ ಈಗಾಗಲೇ ನುಸುಳುಕೋರರ ಬಗ್ಗೆ ಮಾತಾಡ್ತಾ ಇದೆ. ಹಾಗಾದ್ರೆ ಈ ಬಾರಿ ಸೀಮಾಂಚಲದ ಮುಸ್ಲಿಮರು ಏನ್ ಮಾಡ್ತಾರೆ ಅನ್ನೋದು ಅತಿ ದೊಡ್ಡ ಪ್ರಶ್ನೆ. ಬಿಜೆಪಿಯನ್ನ ತಡೆಯೋದಿಕ್ಕೆ ಕಾಂಗ್ರೆಸ್, ಆರ್ಜೆಡಿ ಮತ್ತೆ ಸಿಪಿಐಎಂಎಲ್ ನ ಮಹಾ ಮೈತ್ರಿಕೂಟದೊಂದಿಗೆ ಸೇರೋದಿಕ್ಕೆ ಸಿದ್ಧವಿರೋದಾಗಿ ಓವೈಸಿ ಅವರು ಹೇಳ್ತಾನೆ ಇದ್ದಾರೆ. ಓವೈಸಿ ಅವರು ಸೇರೋದಿಕ್ಕೆ ರೆಡಿನೇ ಇದ್ದಾರೆ. ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಅವರನ್ನ ಸೇರಿಸ್ಕೊಳ್ಳೋದಿಕ್ಕೆ ಯಾಕೆ ರೆಡಿ ಇಲ್ಲ? ಕಳೆದ ಬಾರಿ ಈ ಕ್ಷೇತ್ರಗಳಲ್ಲಿ 5 ಸ್ಥಾನಗಳನ್ನ ಗೆದ್ದಂತ ಅವರನ್ನ ಮಹಾಗಠಬಂಧನ್ ಯಾಕೆ ಜೊತೆ ಕರೆದುಕೊಳ್ತಾ ಇಲ್ಲ? ಅವ್ರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರೆ ಏನ್ ಸಾಧಿಸಬಹುದು? ಸೆಪ್ಟೆಂಬರ್ 24ರಿಂದ ಓವೈಸಿ ಅವರು ಸೀಮಾಂಚಲ ನ್ಯಾಯ ಯಾತ್ರೆಯನ್ನು ಆರಂಭಿಸಿದ್ದಾರೆ. ಸೆಪ್ಟೆಂಬರ್ 27ರವರೆಗೆ ಅವರು ಸೀಮಾಂಚಲದ 4 ಜಿಲ್ಲೆಗಳಲ್ಲಿ ರಸ್ತೆ ಮೂಲಕ ಯಾತ್ರೆಯನ್ನ ನಡೆಸ್ತಾರೆ. ಕಿಶನ್ಗಂಜ್, ಅರಾರಿಯಾ, ಕತಿಹಾರ್ ಮತ್ತೆ ಪೂರ್ಣಿಯಾ ಜಿಲ್ಲೆಗಳಲ್ಲಿ ಅವ್ರ ಯಾತ್ರೆ ಸಾಗುತ್ತೆ. ಆ ಯಾತ್ರೆಯಲ್ಲಿ ಅವರು ಸೀಮಾಂಚಲದ ಸಮಸ್ಯೆಗಳನ್ನ ಎತ್ತುತ್ತಾ ಇದ್ದಾರೆ. ಶಿಕ್ಷಣ, ಉದ್ಯೋಗ ಹಾಗೆ ಪ್ರವಾಹ ಪರಿಹಾರ ಅಥವಾ ಅಲ್ಪಸಂಖ್ಯಾತರ ಹಕ್ಕುಗಳು ಇತ್ಯಾದಿ ಸಮಸ್ಯೆಗಳನ್ನು ಅವರು ಎತ್ತುತ್ತಾರೆ. ಚುನಾವಣೆಗೂ ಮುನ್ನ ಈ ಒಂದು ಯಾತ್ರೆ ನಡೀತಾ ಇರೋದ್ರಿಂದ ಮತಗಳನ್ನ ಗಳಿಸೋದೇ ಇದರ ಉದ್ದೇಶ ಆಗಿದೆ. ಓವೈಸಿ ಕೂಡ ಒಬ್ಬ ಚಾಣಾಕ್ಷ ರಾಜಕಾರಣಿ ಅನ್ನೋದ್ರ ಬಗ್ಗೆ ಯಾವುದೇ ಸಂದೇಹನೇ ಇಲ್ಲ. ಇಲ್ಲಿ
ಸೀಮಾಂಚಲದ 4 ಜಿಲ್ಲೆಗಳು 24 ವಿಧಾನಸಭಾ ಸ್ಥಾನಗಳನ್ನು ಒಳಗೊಂಡಿದೆ. 2011ರ ಜನಗಣತಿಯ ಪ್ರಕಾರ ಕಿಶನ್ಗಂಜ್ನಲ್ಲಿ ಮುಸ್ಲಿಮರು ಜನಸಂಖ್ಯೆ 68% ರಷ್ಟಿದ್ದಾರೆ. ಹಾಗೇನೆ ಅರಾರಿಯಾದಲ್ಲಿ 43% ಮತ್ತೆ ಕತಿಹಾರ್ನಲ್ಲಿ 45% ಮತ್ತೆ ಪೂರ್ಣಿಯಾದಲ್ಲಿ 39% ರಷ್ಟಿದ್ದಾರೆ. ಅಂದ್ರೆ ಈ ಜಿಲ್ಲೆಗಳ ಚುನಾವಣೆಯ ಫಲಿತಾಂಶದಲ್ಲಿ ಮುಸ್ಲಿಂ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಓವೈಸಿ ಅವರು ಮಹಾ ಮೈತ್ರಿಕೂಟಕ್ಕೆ ಸೇರೋದಕ್ಕೆ ಸಿದ್ಧ ಇರೋದಾಗಿ ವಿವಿಧ ವೇದಿಕೆಗಳಲ್ಲಿ ಹೇಳಿದ್ದಾರೆ. ಮೈತ್ರಿಕೂಟಕ್ಕೆ ಸೇರ್ಕೊಳ್ಳುವಂತೆ ಆರ್ಜೆಡಿ ನಾಯಕರಿಗೆ ಪತ್ರ ಬರೆದು ಪ್ರಸ್ತಾಪ ಮಾಡಿದ್ರು ಕೂಡ ಉತ್ತರ ಬಂದಿಲ್ಲ ಅಂತ ಹೇಳಿದ್ದಾರೆ. ನಮ್ಮನ್ನ ಸೇರಿಸಿಕೊಳ್ಳದೆ ಇದ್ರೆ ಮತಗಳ ವಿಭಜನೆ ಆಗುತ್ತೆ ಮತ್ತದು NDAಗೆ ಲಾಭ ಮಾಡಿಕೊಡುತ್ತೆ ಅಂತ ಅವ್ರು ಹೇಳಿದ್ದಾರೆ ಈಗಾಗಲೇ. ಹಾಗೆ ಓವೈಸಿ 6 ಸ್ಥಾನಗಳಿಗಾಗಿ ಬೇಡಿಕೆಯನ್ನ ಇಡ್ತಿದ್ದಾರೆ ಅಂತ ಹೇಳಲಾಗಿದೆ. ಈಗ ಈ ಬೇಡಿಕೆಯನ್ನ ಹೇಗೆ ಪೂರೈಸಬಹುದು ಅನ್ನೋ ಪ್ರಶ್ನೆ ಕೂಡ ಇದೆ. ಓವೈಸಿ ಪಕ್ಷದಿಂದ ಕಳೆದ ಸಲ ಗೆದ್ದಂತಹ 5 ಶಾಸಕರಲ್ಲಿ 4 ಈಗಾಗಲೇ ಆರ್ಜೆಡಿಗೆ ಸೇರಿದ್ದಾರೆ. ಅಮ್ರೋಹಾ ವಿಧಾನಸಭೆ ಕ್ಷೇತ್ರದ ಶಾಸಕರು ಮಾತ್ರನೇ ಉಳಿದಿದ್ದಾರೆ. ಬಹುಶಃ ಇದರಿಂದಾಗಿ ಓವೈಸಿಯನ್ನ ಸೇರಿಸಿಕೊಳ್ಳೋದ್ರಲ್ಲಿ ಅರ್ಥ ಏನು ಅಂತ ತೇಜಸ್ವಿ ಯಾದವ್ ಅವರು ಕೂಡ ಭಾವಿಸ್ತಾ ಇರಬಹುದೇನೋ. ಆದ್ರೆ ನಾವು ಒಟ್ಟಾಗಿ ಹೋರಾಡದೇ ಇದ್ರೆ ಬಿಜೆಪಿ ಈ 24 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಓವೈಸಿ ಅವರು ಹೇಳ್ತಾರೆ. ನಾವು ಪತ್ರ ಬರೆದಿದ್ದೀವಿ ಆದ್ರೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ನಾವು ಇನ್ನೂ ಮೈತ್ರಿಗೆ ರೆಡಿ ಇದ್ದೀವಿ ಅಂತ ಓವೈಸಿ ಅವರು ಹೇಳಿದ್ದಾರೆ. ಅದಾಗದೆ ಹೋದಲ್ಲಿ ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ ಮತ್ತೆ ಪ್ರಬಲ ಪೈಪೋಟಿಯನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷ ಮೈತ್ರಿಗಾಗಿ ಬರೆದಂತಹ ಪತ್ರವನ್ನ ದೌರ್ಬಲ್ಯ ಅಂತ ತಪ್ಪಾಗಿ ಭಾವಿಸಬೇಡಿ. ನೀವು ಬಯಸುವಂತ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಿ, ಆದ್ರೆ ನೆನ್ಪಿಡಿ ನನ್ನ ಬ್ಯಾಟ್ ಮತ್ತೆ ಯಾರೋ ಚಂಡನ್ನ ತೆಗೆದುಕೊಂಡು ಓಡ್ ಹೋದ್ರು ಅಂತ ಹೇಳ್ಬೇಡಿ ಅಂತ ಅವರು ತೇಜಸ್ವಿ ಯಾದವ್ ಅವರನ್ನ ಗುರಿಯಾಗಿಸ್ಕೊಂಡು ಮಾತಾಡಿದ್ದಾರೆ. ಆದ್ರೆ ಇದೆಲ್ಲಾನು ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರ ಅನ್ನೋದು ತೇಜಸ್ವಿ ಯಾದವ್ ಅವರ ಭಾವನೆಯಾಗಿದೆ. ಅವರು ಬರೆದಂತಹ ಪತ್ರ ಕೂಡ ಬ್ಲಾಕ್ ಮೇಲ್ ಮಾಡುವಂತಹ ಉದ್ದೇಶದಾಗಿದೆ. ಪತ್ರಗಳನ್ನ ಬರೆಯೋ ಮೂಲಕ ಅಥವಾ ಡಂಗುರ ಬಾರಿಸೋ ಮೂಲಕ ಮೈತ್ರಿ ರಚನೆ ಆಗೋದಿಲ್ಲ. ನೀವು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಬಯಸಿದ್ರೆ ಗಂಭೀರವಾಗಿ ಬರಬೇಕು ಅನ್ನೋದು ಅವ್ರ ನಿಲುವು. ರಾಜಕೀಯ ಮೈತ್ರಿಯ ಮಾತುಕತೆಗಳು ತೆರೆಮರೆಯಲ್ಲಿ ನಡೆಯುತ್ತವೆ. ಅದಾದ ನಂತರನೇ ಯಾರಾದ್ರೂ ಮೈತ್ರಿಕೂಟಕ್ಕೆ ಸೇರ್ತಾರೆ. ಓವೈಸಿ ಅವರು ಇದನ್ನ ಬಹಿರಂಗವಾಗಿ ಹೇಳಿರೋದ್ರಿಂದ ತೇಜಸ್ವಿ ಯಾದವ್ ಅವರಿಂದ ಯಾವುದೇ ಬೆಂಬಲ ಇಲ್ಲ. ಕಾಂಗ್ರೆಸ್ ಕೂಡ ಇದಕ್ಕೆ ರೆಡಿ ಇಲ್ಲ. ಹಾಗೆ ಓವೈಸಿ ಕೂಡ ಒಂದು ತಂಡ ಅಂತ ರಾಹುಲ್ ಗಾಂಧಿ ಅವರು ಈಗಾಗಲೇ ತಮ್ಮ ಭಾಷಣಗಳಲ್ಲಿ ಹೇಳಿದ್ದಾರೆ. ಈಗ ಅವರು ಒಟ್ಟಿಗೆ ಹೋರಾಡ್ತಾರೋ ಅಥವಾ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗಿದೆ. ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಮುಸ್ಲಿಮರ ಮೂಲ ಮತ ಬ್ಯಾಂಕ್ ಅನ್ನ ಹೊಂದಿವೆ. ಲೋಕಸಭೆ ಚುನಾವಣೆಯಲ್ಲಿ ಬಿಹಾರ ಮತ್ತೆ ಉತ್ತರ ಪ್ರದೇಶದ ಮುಸ್ಲಿಮರು ಇಂಡಿಯಾ ಮೈತ್ರಿಕೂಟಕ್ಕೆ ಒಟ್ಟಾಗಿ ಮತ ನೀಡಿದ್ದಾರೆ. 2020ರ ವಿಧಾನಸಭೆ ಚುನಾವಣೆಯಲ್ಲಿ AIMIM 20 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತು. ಅವುಗಳಲ್ಲಿ 14 ಕ್ಷೇತ್ರಗಳು ಸೀಮಾಂಚಲದಲ್ಲೇನೆ ಇವೆ. ಅವುಗಳಲ್ಲಿ ಓವೈಸಿ ಅಮ್ರೋಹಾ, ಬಹದೂರ್ಗಂಜ್, ಬೈಸಿ, ಜೋಕಿಹತ್ ಮತ್ತೆ ಕೋಚಾ ದಮನ್ ಈ 5 ಸ್ಥಾನಗಳನ್ನ ಗೆದ್ರು. 2015ರಲ್ಲಿ ಮಹಾಗಠಬಂಧನ್ ಈ 5 ಸ್ಥಾನಗಳನ್ನ ಗೆದ್ದಿತ್ತು. ಅಂದ್ರೆ 2015ರಲ್ಲಿ ಕಾಂಗ್ರೆಸ್ ಮತ್ತೆ ಆರ್ಜೆಡಿ ಗೆದ್ದಿದ್ದಂತ 5 ಸ್ಥಾನಗಳನ್ನ ಓವೈಸಿ ಗೆದ್ರು. 2020ರಲ್ಲಿ 43% ಮುಸ್ಲಿಂ ಜನಸಂಖ್ಯೆ ಹೊಂದಿರುವಂತಹ ಅರಾರಿಯಾದಲ್ಲಿನ 6 ಸ್ಥಾನಗಳಲ್ಲಿ ಮಹಾ ಮೈತ್ರಿಕೂಟ ಕೇವಲ 1 ಮಾತ್ರನೇ ಗೆದ್ದಿತು. ಬಿಹಾರದ 243 ಸ್ಥಾನಗಳನ್ನ ಪರಿಗಣಿಸಿದ್ರೆ 47 ಸ್ಥಾನಗಳಲ್ಲಿ ಗೆಲುವು ಅಥವಾ ಸೋಲಿನಲ್ಲಿ ಮುಸ್ಲಿಂ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಇಲ್ಲಿ ಈ ಪೈಕಿ 11ರಲ್ಲಿ 40%ಗಿಂತ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ. 7ರಲ್ಲಿ 30%ಗಿಂತ ಹೆಚ್ಚು ಮತ್ತೆ 29ರಲ್ಲಿ 20ರಿಂದ 30% ಅಷ್ಟು ಮುಸ್ಲಿಂ ಮತದಾರರಿದ್ದಾರೆ. ಸೀಮಾಂಚಲದ ಕೆಲವು ಪ್ರದೇಶಗಳಲ್ಲಿ 30% ಅಷ್ಟು ಮುಸ್ಲಿಂ ಮತದಾರರಿದ್ದಾರೆ. ರಾಹುಲ್ ಗಾಂಧಿ ಅವರು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಬಹಿರಂಗವಾಗಿ ಎತ್ತಾ ಇದ್ದಾರೆ. ಭಾರತ್ ಜೋಡೋ ಯಾತ್ರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆ, ಅವರ ಮೊಹಬ್ಬತ್ ಕಿ ದುಕಾನ್ ಇವೆಲ್ಲಾನು ಅಲ್ಪಸಂಖ್ಯಾತ ಸಮುದಾಯದೊಂದಿಗೆ ಗುರುತಿಸಿಕೊಳ್ಳುವಂತ ಹೆಜ್ಜೆಗಳಾಗಿವೆ. ಓವೈಸಿ ಅವರು ಕೂಡ ಅಲ್ಪಸಂಖ್ಯಾತರ ಪರವಾಗಿನೇ ಮಾತಾಡ್ತಾರೆ. ಲೋಕಸಭೆ ಆಗಿರ್ಲಿ ಅಥವಾ ವಿಧಾನಸಭೆ ಆಗಿರ್ಲಿ, ಬೀದಿಗಳಲ್ಲಾಗ್ಲಿ ಅಥವಾ ಸಂಸತ್ತಿನಲ್ಲಾಗ್ಲಿ ಅವರು ಎಲ್ಲೆಡೆಯೂ ಬಹಿರಂಗವಾಗಿನೇ ಮಾತಾಡ್ತಾರೆ. ಮತ್ತೆ ಅವರು ಚಾಣಾಕ್ಷ ರಾಜಕೀಯ ಆಪರೇಟರ್ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಾಂಗ್ರೆಸ್ ಆಗಿರ್ಲಿ, ಆರ್ಜೆಡಿ ಆಗಿರ್ಲಿ ಅಥವಾ ಅಖಿಲೇಶ್ ಯಾದವ್ ಆಗಿರ್ಲಿ, ಈ ಎಲ್ಲಾ ಪಕ್ಷಗಳು ಯಾವಾಗ್ಲೂ ಕೂಡ ಓವೈಸಿಯನ್ನ ಬಿಜೆಪಿಯ ಬಿ ಟೀಮ್ ಅಂತ ಕರೆಯುತ್ತವೆ. ಹಾಗಾದ್ರೆ ಈ ಬಾರಿ ಏನಾಗುತ್ತೆ? ಹೈದರಾಬಾದ್ ಅನ್ನ ಹೊರತುಪಡಿಸಿ ಓವೈಸಿ ಹೆಚ್ಚು ಪರಿಣಾಮ ಬೀರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದು ತೆಲಂಗಾಣದಲ್ಲಿ ಕಂಡಿದೆ. ಓವೈಸಿ ಆಪ್ತರು ಕೂಡ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸೋತಿದ್ದಾರೆ. ಸೀಮಾಂಚಲದಲ್ಲಿ ಅವ್ರ ಪಾಲಿಗೆ ಏನ್ ಕಾದಿದೆ ಅನ್ನೋದು ಈಗಿನ ಕುತೂಹಲ ಆಗಿದೆ. ಹಾಗೆ ಬಿಹಾರದಲ್ಲಿ AIMIM ಬಗೆಗಿನ ಆರೋಪ ಏನು ಅಂತ ಅಂದ್ರೆ ಅದು ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಮಹಾಮೈತ್ರಿಯ ಮತಗಳನ್ನ ಒಡೆಯುತ್ತೆ ಮತ್ತೆ ಆ ಮೂಲಕ NDAಗೆ ಗೆಲುವಿಗೆ ಒಂದು ದಾರಿ ಮಾಡಿಕೊಡುತ್ತೆ ಅನ್ನೋದು. ಇದು ಅದರ ವಿರುದ್ಧ ಮತ್ತೆ ಮತ್ತೆ ಮಾಡ್ಲಾಗ್ತಾ ಇರುವಂತಹ ಆರೋಪ. ಈಗ ಅದನ್ನ ಪೂರ್ತಿ ತಟಸ್ಥವಾಗಿಸಬೇಕು ಅಂತಾನೆ ಅದನ್ನ ದೂರ ಇಡೋದಕ್ಕೆ ನೋಡ್ಲಾಗ್ತಾ ಇದೆ. AIMIM ಬಿಹಾರ ಘಟಕದ ಮುಖ್ಯಸ್ಥ ಅಖ್ತರುಲ್ ಇಮಾನ್ ಮತ ವಿಭಜನೆ ಸಮಸ್ಯೆಗೆ ತಾರ್ಕಿಕ ಪರಿಹಾರವನ್ನ ಮುಂದಿಡುವ ಮೂಲಕ ಮೈತ್ರಿಕೂಟಕ್ಕೆ ಸೇರುವಂತ ಪ್ರಸ್ತಾಪವನ್ನ ಮಾಡಿದ್ರು. NDAನ ಸೋಲಿಸೋದಕ್ಕೆ ನಾವು ಒಟ್ಟಾಗಿ ಹೋರಾಡೋಣ ಅನ್ನೋದು ಅವ್ರ ಪ್ರಸ್ತಾಪ ಆಗಿತ್ತು. ಆದ್ರೆ AIMIM ಅನ್ನ ಅನುಮಾನದಿಂದಾನೇ ನೋಡ್ಲಾಗ್ತಾ ಇದೆ. AIMIM ಪ್ರಸ್ತಾಪವನ್ನ ತಿರಸ್ಕರಿಸುವ ಮೂಲಕ ಮಹಾಗಠಬಂಧನ್ ತನ್ನದೇ ಆದಂತಹ ಸುಳ್ಳನ್ನ ಇಲ್ಲಿ ಬಯಲು ಮಾಡ್ಕೊಂಡಂಗಾಗಿದೆ.
ಎಐಎಂಐಎಂ ಕೋಮುವಾದಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದೆ. ಮುಸ್ಲಿಂ ಗುರುತಿನ ಮೇಲೆ ಮಾತ್ರನೇ ಕೇಂದ್ರೀಕರಿಸ್ತಾ ಇದೆ ಮತ್ತಿದು ಮತದಾರರನ್ನ ಧ್ರುವೀಕರಣಗೊಳಿಸುವ ಒಂದು ಅಪಾಯಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದು ಅದರ ವಿರುದ್ಧ ಇರೋದು ಮತ್ತೊಂದು ಆರೋಪ. ಇದನ್ನ ಬಿಹಾರದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಗುರುತು ಆಧಾರಿತ ಸೂತ್ರವಾದ ಮುಸ್ಲಿಂ ಯಾದವ ಸಂಯೋಜನೆಯ ನೆಲೆಯ ಮೇಲೆ ರೂಪುಗೊಂಡಂತ ಆರ್ಜೆಡಿ ಹೇಳ್ತಾ ಇದೆ ಅನ್ನೋದೇ ವಿಪರ್ಯಾಸ. ಆರ್ಜೆಡಿ ತನ್ನ ಗುರುತನ್ನ ತ್ಯಜಿಸುವ ಮೂಲಕ ಅಧಿಕಾರಕ್ಕೆ ಬರಲಿಲ್ಲ ಇಲ್ಲಿ, ಬದಲಿಗೆ ಅದನ್ನ ರೂಢಿಸಿಕೊಂಡೇನೆ ಅದು ಮೇಲಕ್ಕೇರ್ತು. ಲಾಲು ಪ್ರಸಾದ್ ಯಾದವ್ ಅವರ ಶಕ್ತಿ ಇದ್ದದೆ ಎರಡು ನಿರ್ದಿಷ್ಟ ಸಮುದಾಯಗಳ ಅಸಾಮಾನ್ಯ ಒಕ್ಕೂಟವನ್ನ ಕಟ್ಟುವಲ್ಲಿ. ಇದು ಅವರಿಗೆ ದೊಡ್ಡ ಮಟ್ಟದ ಬಲವನ್ನು ಒದಗಿಸ್ತು. ಹಾಗಿರುವಾಗ ಅಂಥ ಆರ್ಜೆಡಿ ಈಗ ಗುರುತು ಆಧಾರಿತ ಅಪಾಯಗಳ ಬಗ್ಗೆ ಎಐಎಂಐಎಂಗೆ ಪಾಠ ಹೇಳ್ತಾ ಇರೋದು ಅತ್ಯಂತ ಅಪ್ರಾಮಾಣಿಕ ಮತ್ತು ಹಾಸ್ಯಾಸ್ಪದ. ಇದು ಹೇಗೆ ಅಂತ ಅಂದ್ರೆ ಸಿಂಹ ಚಿರತೆಯನ್ನ ನೀನು ಮಾಂಸಾಹಾರಿ ಅಂತ ದೂಷಿಸಿದ ಹಾಗೆ. ಇನ್ನು ಗುರುತಿನ ರಾಜಕೀಯನೇ ಬಿಹಾರದ ವಾಸ್ತವ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಜೆಡಿಯು ತನ್ನ ಕುರ್ಮಿ ಮತ್ತೆ ಒಬಿಸಿ ಮತ ಬ್ಯಾಂಕ್ಗಳನ್ನ ಬೆಳೆಸುತ್ತೆ. ಬಿಜೆಪಿ ಮೇಲ್ಜಾತಿಗಳು ಮತ್ತೆ ಒಬಿಸಿಗಳನ್ನ ಹಿಂದುತ್ವದ ಅಡಿಯಲ್ಲಿ ಒಗ್ಗೂಡಿಸುತ್ತೆ. ಹಾಗೆ ಎಡಪಂಥೀಯರು ಜಾತಿಯೊಂದಿಗೆ ಬೇರ್ಪಡಿಸಲಾಗದಂತೆ ಇದ್ದಾರೆ. ಹೀಗಿರುವಾಗ ಎಐಎಂಐಎಂನ ಪ್ರತ್ಯೇಕಿಸೋದು ಯಾವ ನೆಲೆಯಿಂದನೂ ಕೂಡ ಸಮರ್ಥನೀಯ ಅಲ್ಲ. ಇದು ಸ್ವಂತ ಆಧಿಪತ್ಯವನ್ನ ರಕ್ಷಿಸುವಂತಹ ಒಂದು ಮನಸ್ಥಿತಿಯ ಹತಾಶ ಪ್ರಯತ್ನ ಮಾತ್ರನೇ. ಮಹಾರಾಷ್ಟ್ರದಲ್ಲಿ ಮರಾಠಿ ಹಾಗೆ ಹಿಂದುತ್ವ ಐಡೆಂಟಿಟಿಯ ಮೇಲೆ ಸ್ಥಾಪನೆಯಾಗಿ ಅದೇ ಹೆಸರಿನಲ್ಲಿ ತೀವ್ರ ಹಿಂಸಾಚಾರ ಮತ್ತೆ ಘೋರ ಗಲಭೆಗಳಿಗೂ ಕಾರಣವಾದಂತಹ ಶಿವಸೇನೆ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ. ಹಾಗಾದ್ರೆ ಅಂಥ ಯಾವುದೇ ಒಂದು ಕಳಂಕ ಇಲ್ಲದ OIC ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಏನ್ ಸಮಸ್ಯೆ ಇದೆ? ಚುನಾವಣಾ ಲೆಕ್ಕಾಚಾರ ಮತ್ತೆ ರಾಜಕೀಯ ನಿಲುವುಗಳನ್ನು ಮೀರಿ ಎಐಎಂಐಎಂ ಅನ್ನ ಹೊರಗಿಡೋದು ಬಿಹಾರದ 17% ಮುಸ್ಲಿಂ ಜನಸಂಖ್ಯೆಗೆ ತೀವ್ರ ತೊಂದರೆದಾಯಕ. ದಶಕಗಳಿಂದಾನು ಈ ಸಮುದಾಯವನ್ನ ಬಹಳ ಭದ್ರವಾದ ಮತ ಬ್ಯಾಂಕ್ ಅಂತ ಪರಿಗಣಿಸಲಾಗಿದೆ. ನಮಗೆ ಮತ ನೀಡಿ ಮತ್ತೆ ನಾವು ನಿಮ್ಮನ್ನ ಬಿಜೆಪಿಯಿಂದ ರಕ್ಷಣೆ ಮಾಡ್ತೀವಿ ಅನ್ನುವಂಥ ಒಂದು ಕರಾರಿನ ರೀತಿಯ ರಾಜಕೀಯದ ಮೂಲಕ ಈ ಮಹಾಗಠಬಂಧನ್ ಈ ಸಮುದಾಯವನ್ನ ಹಿಡಿದಿಟ್ಟಿದೆಯೇ ಹೊರತು ಅದು ನಿಜವಾದ ಮುಸ್ಲಿಂ ಪ್ರಾತಿನಿಧ್ಯದ ಬಗೆಗಿನ ಕಾಳಜಿ ಅಲ್ಲ. ಆದ್ರೆ ಇಂಥ ರಾಜಕೀಯ ಮಾದರಿಯನ್ನ ತಿರಸ್ಕರಿಸುವ ಮೂಲಕ ಹುಟ್ಕೊಂಡಿರೋದು ಎಐಎಂಐಎಂ. ಅದರ ದೋಷಗಳು ಹಲವಾರು ಇರಬಹುದು, ಆದ್ರೆ ಎಐಎಂಐಎಂ ಹಕ್ಕುಗಳು ಪ್ರಾತಿನಿಧ್ಯದ ಬಗ್ಗೆ ಸತತವಾಗಿ ಮಾತಾಡ್ತಾ ಇದೆ. ಆದ್ರೆ ಅದನ್ನ ದೂರ ಇಡುವಂತಹ ನಿಲುವು ತಳೆದಿರುವಂತಹ ಮಹಾಮೈತ್ರಿ ಮುಸ್ಲಿಮರು ತನ್ನ ಅಧೀನದಲ್ಲೇ ಇರಬೇಕು, ತನ್ನನ್ನು ಅವ್ರು ರಕ್ಷಕ ಅಂತ ಭಾವಿಸಬೇಕು ಅಂತಾನೆ ಅಂದ್ಕೊಳ್ತಾ ಇದೆ ಅನ್ನೋದ್ರ ಒಂದು ಸ್ಪಷ್ಟ ಸೂಚನೆ ಇದು. ಮುಸ್ಲಿಮರು ತನ್ನ ಜಾತ್ಯತೀತ ಸೋಗಿನ ಪ್ರೋತ್ಸಾಹಕ್ಕೆ ಶಾಶ್ವತವಾಗಿ ಕೃತಜ್ಞರಾಗಿರಬೇಕು ಅಂತ ಆರ್ಜೆಡಿ ನೇತೃತ್ವದ ಒಕ್ಕೂಟ ಬಯಸ್ತಾ ಇದೆ. ದೀರ್ಘಾವಧಿಯಲ್ಲಿ ಈ ತಂತ್ರ ವಿಫಲಗೊಳ್ಳೋದಂತೂ ಖಚಿತ. ಇದು ಅಸಮಾಧಾನ ಮತ್ತೆ ಭ್ರಮ ನಿರಸವನ್ನ ಹುಟ್ಟಾಕತ್ತೆ. ಹೊಸ ಪೀಳಿಗೆ ಮುಸ್ಲಿಂ ಮತದಾರರು ತಮ್ಮ ನಿಷ್ಠೆ ಏಕಮುಖವಾಗಿದೆಯಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ಕೊಳ್ಳದೇನೆ ಇರಲಾರರು. ಮಹಾಗಠಬಂಧನದ ದುರಹಂಕಾರ ಎಐಎಂಐಎಂ ಅನ್ನ ತಡೆಯೋದಿಕ್ಕೆ ವಿಫಲ ಆಗಬಹುದು. ಪ್ರಾಯೋಗಿಕ ದೃಷ್ಟಿಯಿಂದಂತೂ ಇದು ಅತ್ಯಂತ ಕೆಟ್ಟ ನಿರ್ಧಾರ. ಬಿಹಾರ ಅತಿ ಕಡಿಮೆ ಅಂತರದಲ್ಲಿ ಗೆದ್ದ ಮತ್ತೆ ಸೋತ ರಾಜ್ಯ. ಬಹುಕೋನಗಳ ಸ್ಪರ್ಧೆಯಲ್ಲಿ ಕೆಲವೇ ಸಾವಿರ ಮತಗಳ ಬದಲಾವಣೆ ಹಲವು ಕ್ಷೇತ್ರಗಳ ಭವಿಷ್ಯವನ್ನ ನಿರ್ಧಾರ ಮಾಡಬಹುದು. ಸೀಮಾಂಚಲ ಪ್ರದೇಶದಲ್ಲಂತೂ ಇದೇ ರೀತಿನೇ ಆಗತ್ತೆ. ಎಐಎಂಐಎಂ ಅನ್ನ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವಂತ ಈಗಿನ ನಿರ್ಧಾರದಿಂದ ಈ ನಿರ್ಣಾಯಕ ಸ್ಥಾನಗಳಲ್ಲಿ ಮತಗಳ ವಿಭಜನೆಯಾಗೋದಂತೂ ನಿಶ್ಚಿತ. ಎನ್ಡಿಎ ವಿರೋಧಿ ಮತಗಳು ಒಡೆಯೋದ್ರಿಂದಾಗಿ ಬಿಜೆಪಿ ಅಥವಾ ಅದರ ಮಿತ್ರ ಪಕ್ಷಗಳು ಅಲ್ಪಸಂಖ್ಯಾತರ ಮೇಲೆ ಹಿಡಿತ ಸಾಧಿಸೋದಕ್ಕೆ ಅನುವು ಮಾಡಿಕೊಡುತ್ತೆ. ಇದು ಬಹುಶಃ ಈ ಹೊರಗಿಡುವ ರಾಜಕೀಯದ ಅತ್ಯಂತ ಹಾನಿಕಾರಕ ಪರಿಣಾಮ ಅಂತ ಅಂದ್ರೆ ಅದರ ದೀರ್ಘಕಾಲೀನ ಪರಿಣಾಮ ಇದು. ಎಐಎಂಐಎಂನ ಪ್ರತ್ಯೇಕಿಸುವ ಮೂಲಕ ಅದರ ಪ್ರಸ್ತುತತೆಯನ್ನೇ ಇಲ್ಲವಾಗಿಸಬಹುದು ಅಂತ ಮಹಾಗಠಬಂಧನ್ ಊಹೆ ಮಾಡಲಾಗಿದೆ. ಆದ್ರೆ ಮುಂದೆ ನಡೆಯೋದು ಅದಕ್ಕೆ ಪೂರ್ತಿ ವಿರುದ್ಧವಾಗಿರುವಂತಹ ಸಾಧ್ಯತೆ ಇದೆ. ಜಾತ್ಯತೀತ ಪಕ್ಷಗಳು ಅಂತ ಕರೆಯಲಾಗುವಂತಹ ಎಲ್ಲಾನು ನಿಜವಾದ ಮುಸ್ಲಿಂ ನಾಯಕತ್ವಕ್ಕೆ ಭಯ ಪಡುತ್ತವೆ ಅನ್ನುವಂಥ ಎಐಎಂನ ಆರೋಪವನ್ನ ಇದು ಬಲಪಡಿಸುತ್ತೆ. ಇದು ಎಐಎಂನ ತನ್ನದೇ ಆದಂತಹ ನೆಲೆಯನ್ನ ಬಿಹಾರದಲ್ಲಿ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗೋದಿಕ್ಕೆ ಪ್ರೇರಣೆ ಆಗಬಹುದು. ಆಗ ತೃತೀಯ ರಂಗದ ಸಾಧ್ಯತೆಯು ಕೂಡ ಇಲ್ಲಿ ಮೂಡಬಹುದು. ಇತರ ಅತೃಪ್ತ ಸಣ್ಣ ಪಕ್ಷಗಳು ಅದರ ಜೊತೆಗೆ ಹೋಗಬಹುದು ಮತ್ತೆ ಮಹಾಗಠಬಂಧನದ ನೆಲೆಯನ್ನ ಇನ್ನಷ್ಟು ನಾಶಪಡಿಸಬಹುದು. ಎಐಎಂಐಎಂನ ಹತ್ತಿಕ್ಕುವಂತಹ ಒಂದು ಪ್ರಯತ್ನದಲ್ಲಿ ವಿಪಕ್ಷ ಮೈತ್ರಿಕೂಟ ಅದು ದೃಢವಾಗಿ ಬೆಳೆಯೋದಿಕ್ಕೆ ತಾನೇ ನೆಲವನ್ನ ಸಿದ್ಧ ಮಾಡ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಇನ್ನು ಮಹಾಗಠಬಂಧನ್ ಎಐಎಂಐಎಂನ ತಿರಸ್ಕರಿಸೋದು ಒಂದು ದ್ರೋಹ. ತಾನು ಪ್ರತಿನಿಧಿಸೋದಾಗಿ ಹೇಳ್ಕೊಳ್ಳುವಂತಹ ಮುಸ್ಲಿಂ ಮತದಾರರಿಗೆ ದ್ರೋಹ ಇದು. ಮತ್ತೆ ಇಲ್ಲಿ ಮುಖ್ಯವಾಗಿ ಎಲ್ಲರನ್ನೂ ಒಳಗೊಂಡಂತಹ ಜಾತ್ಯತೀತ ರಂಗದ ಕಲ್ಪನೆಗೆ ದ್ರೋಹ ಇದು. ಕ್ಷೀಣಿಸ್ತಾ ಇರುವಂತಹ ತನ್ನ ರಾಜಕೀಯ ಪಟಭದ್ರತೆಗೆ ಹತಾಶವಾಗಿ ಅಂಟ್ಕೊಳ್ಳೋ ಮೂಲಕ ವಿಪಕ್ಷ ಮೈತ್ರಿಕೂಟ ಬಿಜೆಪಿ ವಿರುದ್ಧದ ಹೋರಾಟವನ್ನ ತಾನೇ ದುರ್ಬಲಗೊಳಿಸೋ ಹಾಗಿದೆ. ಈ ರೀತಿ ಜಾತ್ಯತೀತ ಶಕ್ತಿಗಳು ಸತತವಾಗಿ ಸೋತ್ರೆ ಮುಂದೆ ಏನ್ ಗತಿ ಅನ್ನೋದೇ ದೊಡ್ಡ ಪ್ರಶ್ನೆ. ಈಗ ಈ ದೃಷ್ಟಿಯಿಂದ ಮೈತ್ರಿಕೂಟದ ನಿರ್ಧಾರ ರಾಜಕೀಯವಾಗಿ ದಿವಾಳಿಯಾಗುವಂತಹ ನಡೆಯಾಗಿದೆ ಇದು. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.